ನಾವು ನೋಡ್ತಾ ಇದೀವಿ ಯಾವ ರೀತಿಯಲ್ಲಿ ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ನಡೀತಾ ಇದೆ ಅಂತ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಗಳಿಂದ ಬರ್ತಾ ಇರುವಂತಹ ಪ್ರತಿ ಅಟ್ಯಾಕ್ ಅನ್ನ ಪ್ರತಿ ಮಿಸೈಲ್ ಅನ್ನ ಧ್ವಂಸ ಮಾಡ್ತಾ ಇದೆ. ಇವತ್ತು IMF ನಲ್ಲಿ ಪಾಕ್ ಆರ್ಥಿಕ ನೆರವಿನ ಭವಿಷ್ಯ ನಿರ್ಧಾರ ಆಗುತ್ತೆ. ನೋಡಿ ಹೇಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಅನ್ನೋದು. ಪಾಕ್ಗೆ ನೀಡಬೇಕಾಗಿದ್ದಂತ $1.3 ಬಿಲಿಯನ್ ನೆರವಿಗೆ ತಡೆಯೊಡ್ಡಲಾಗತ್ತಾ? IMF ನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದ್ರೆ ಒಂದು ಕಡೆ ಪಾಕಿಸ್ತಾನ ಯುದ್ಧೋನ್ಮಾದದಲ್ಲಿ ಏನೂ ಇಲ್ಲದೆ ಕಾಲ್ ಕೆದರ್ಕೊಂಡು ಬರ್ತಾ ಇರುವಾಗ ಮತ್ತೊಂದೆಡೆ ಅದಕ್ಕೆ ಆರ್ಥಿಕ ಆಘಾತ. ಭಾರತದ ದಾಳಿಯಿಂದ ಒಂದು ಕಡೆ ತತ್ತರಿಸಿದೆ. ಈಗ IMF ನಿಂದಲೂ ಕೂಡ ಶಾಕ. ಆರ್ಥಿಕ ನೆರವು ಪಾಕಿಸ್ತಾನಕ್ಕೆ ಕೊಡಬೇಕಾ ಬೇಡವಾ ಅನ್ನೋದರ ಭವಿಷ್ಯ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಇವತ್ತು ಆರ್ಥಿಕ ನೆರವನ್ನ ಪಾಕಿಸ್ತಾನಕ್ಕೆ ಅಂದ್ರೆ ಕೊಡಬೇಕಾಗಿದ್ದಂತಹ $1.3 ಬಿಲಿಯನ್ ನೆರವೇನಿದೆ ಆ ನೆರವಿಗೆ ತಡೆಯೊಡ್ಡಲಾಗತ್ತಾ? ಆ ಬಗ್ಗೆ ಇವತ್ತಿನ ಸಭೆ ಒಂದು ನಿರ್ಧಾರಕ್ಕೆ ಬರುತ್ತೆ. ಈಗ ಆಲ್ರೆಡಿ ನಾವು ಗಮನಿಸ್ತಾ ಇದೀವಿ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂತ ಅಂದ್ರೆ ಪ್ರತಿನಿತ್ಯ ಅಲ್ಲಿಂದ ಬರ್ತಾ ಇದ್ದಂತಹ ಸುದ್ದಿಗಳು ಕೂಡ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಲ್ಲೂ ಒಳಿತಿರಲಿಲ್ಲ. ಅದರಲ್ಲಿ ಈಗ ಯುದ್ಧೋನ್ಮಾದದಲ್ಲಿ ಇದ್ದಬದ್ದದನ್ನೆಲ್ಲ ಹಾಕಿ ಉಗ್ರನ್ನೆಲ್ಲ ಕರ್ಕೊಂಡು ಭಾರತದ ಮೇಲೆ ದಾಳಿ ಮಾಡುವಂತಹ ದುಸ್ಸಾಹಸಕ್ಕೆ ಪಾಕಿಸ್ತಾನ ಕೈ ಹಾಕಿದೆ. ಮತ್ತಷ್ಟು ಆರ್ಥಿಕ ಹೊಡೆತ, ಅದರ ಮಧ್ಯೆ IMF ನಿಂದಲೂ ಕೂಡ ಒಂದು ಆಘಾತ ಕಾದಿದೆಯಾ? ಇವತ್ತು ಸಂಜೆ ವಿದೇಶಾಂಗ ಸಚಿವಾಲಯದಿಂದ ಸುದ್ದಿಗೋಷ್ಠಿ ಇದೆ. ಅಂದ್ರೆ ಇವರಿಗೆ ಏನಾಯ್ತು, ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ ಸಂಜೆ 5:30ಕ್ಕೆ ಈ ಸುದ್ದಿಗೋಷ್ಠಿ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಬ್ರೀಫಿಂಗ್ ನಡೆಯುತ್ತೆ. ಸಂಜೆ ನಡೆಯಲಿರುವಂತಹ ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಯಾಕಂದ್ರೆ ಏನಾಯ್ತು, ಯಾವ ರೀತಿಯಲ್ಲಿ ಆಪರೇಷನ್ ನಡೀತು, ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಹೇಗೆ ಸಾಗ್ತಾ ಇದೆ, ಅಲ್ಲಿಂದ ಬರ್ತಾ ಇರುವಂತಹ ಪ್ರತಿಯೊಂದು ಕ್ಷಿಪಣಿಗಳನ್ನ ಹೇಗೆ ಉಡಾಯಿಸಲಾಗ್ತಾ ಇದೆ, ಭಾರತೀಯ ಸೇನೆ ಯಾವ ರೀತಿಯಲ್ಲಿ ನಮ್ಮ ಸುರಕ್ಷತೆಗೆ ಸನ್ನದ್ಧ ಆಗ ನಿಂತಿದೆ ಅನ್ನೋದ್ರ ಬಗ್ಗೆ ಇಂಚಿಂಚು ಡೀಟೇಲ್ಸ್ ಗಳನ್ನ ಕೊಡ್ತಾ ಹೋಗ್ತಾರೆ ವಿದೇಶಾಂಗ ಕಾರ್ಯದರ್ಶಿ. ಸಂಜೆ 5:30ಕ್ಕೆ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಈಗಾಗಲೇ ನಾವು ಗಮನಿಸಿದೀವಿ ನಿನ್ನೆಯಿಂದ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ. ಅಲ್ಲಿ ಪಾಕಿಸ್ತಾನದಿಂದ ಯಾವ ಕ್ಷಿಪಣಿ, ಯಾವ ಡ್ರೋನ್, ಯಾವ ವಿಮಾನದ ಮೂಲಕ ದಾಳಿಯನ್ನು ನಡೆಸಲಿ ಪ್ರತಿಯೊಂದನ್ನು ಕೂಡ ವಿಫಲಗೊಳಿಸುವಲ್ಲಿ ನಮ್ಮ ಸೇನೆ ಸಫಲ ಆಗಿದೆ. ಜೊತೆಗೆ ಅವರಿಗೂ ಕೂಡ ಬೆಸಿ ಮುಟ್ಟಿಸುವಂತಹ ಪ್ರಯತ್ನಗಳು ಆಗ್ತಲೇ ಇದೆ. ಮೇಲಿಂದ ಮೇಲೆ ಅಲ್ಲಿ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ಗಳಾಗಿರುವಂಥದ್ದು, ಜೊತೆಗೆ ಕರಾಚಿಯ ಬಂದರಿನ ಮೇಲೆ ಅಟ್ಯಾಕ್ ಆಗಿರುವಂಥದ್ದು, ಹಾಗೆ ಪಾಕಿಸ್ತಾನದ ಹಾರ್ಟ್, ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತಹ ಇಸ್ಲಾಮಾಬಾದ್ಗೂ ಕೂಡ ಬಿಸಿಯನ್ನ ಮುಟ್ಟಿಸಲಾಗಿದೆ. ಅಲ್ಲಿ ಪಾಕ್ನ ಪ್ರಧಾನಿಯ ನಿವಾಸದ ಬಳಿಯಲ್ಲೇ ಅಟ್ಯಾಕ್ ಆಯಿತು, 20 ಕಿಲೋಮೀಟರ್ ಅಷ್ಟೇ ಹತ್ರ.